both BJP and JDS. Both BJP and JDS. ಇದು ನನ್ನ ಈ ಆರ್ಡರ್ಸ್ ಬಂದ್ಮೇಲೆ ಇವತ್ತಿನ ಹೈಕೋರ್ಟ್ ಆದೇಶ ಬಂದ್ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು. ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ್ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ. ಇದನ್ನೇ ಹೇಳಿರೋದು. The prosecution under 218 is totally rejected. In the words of the court, you can read. And court orders. Sir, court orders. ಏನಂತ ಹೇಳಿದ್ದಾರೆ ಅಂದ್ರೆ, the order is read to be restrictive to an approval under section 17A of the Act and not an order granting section 218 of BNSS. Shall I repeat again? You got it? ಕೇಳಪ್ಪ ಸ್ವಲ್ಪ. ನಾನು ಹೇಳಾಗ ಇಂಗ್ಲಿಷ್ ನಲ್ಲಿ ಹೇಳಿ ಅಂದ್ಬಿಟ್ಟು ಈ ಕನ್ನಡದಲ್ಲಿ ಶುರು ಮಾಡ್ಕೊಬಿಟ್ರೆ ಸಾರು. ಸ್ವಲ್ಪ ತಾಳ್ಮೆಯಿಂದ ಇರು. ಕೇಳುವ, ನನಗೆ ಗೊತ್ತು ನೀನು ಏನ್ ಕೇಳ್ತಾ ಇದೀಯ ಅಂತ ನನಗೆ ಗೊತ್ತಿದೆ. ಉತ್ತರ ಹೇಳೋಣ. So after go through the judgment, I will discuss with the legal experts and also with my cabinet colleagues. ನೋಡಪ್ಪ, ಇದು ತೃಪ್ತಿ ತಂದಿದೆಯಾ ತೃಪ್ತಿ ತಂದಿಲ್ವಾ ಅಂತಕ್ಕಂಥ ಪ್ರಶ್ನೆ ಅಲ್ಲ. ನಾವು ಗವರ್ನರ್ನ ಆದೇಶವನ್ನ ಪ್ರಾಸಿಕ್ಯೂಷನ್ ಕೊಡೋದನ್ನ ಚಾಲೆಂಜ್ ಮಾಡಿದ್ದು. ಅವರು 19 PC ಆಕ್ಟ್ ಅನ್ನು ಬಿಟ್ಟು 218 ಮತ್ತು 17A ನಲ್ಲಿ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ರು. ಅವರು 17A ಮಾತ್ರ ಎಂಕ್ವೈರಿ ಮಾಡಿ ಅಂತ ಹೇಳಿ 218 PC ಆಕ್ಟ್ ಅನ್ನ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಗೊತ್ತಾಯ್ತಾ? ನಾನು ಅದಕ್ಕೆ ನೋಡಿ, ಈಗ ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ or dissatisfaction. It's a legal fight. I will discuss with the legal experts and come back to you. ನೋಡಪ್ಪ, ನಾನು ಹೇಳಿದ್ನಲ್ಲ, see, I am very, very categorical. I will discuss with the legal experts what action to be taken legally, and it is after only discussing with the legal experts.